ನಾವಿವತ್ತು ಏಡಿ ಸೊಪ್ಪನ್ನ ಮಾಡ್ತಾಯಿದ್ದೀವಿ. ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಪದಾರ್ಥಗಳು ನೋಡ್ಕೊಳ್ಳಿ, ಎಲ್ಲ ಮೇಲ್ಮೇಲೆ ಕಾಣಿಸ್ತವೆ. ಕೊತ್ತಂಬರಿ ಹಾಕಿದ್ದೀವಿ, ಶುಂಠಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಆಮೇಲೆ ಒಂದು ತಪ್ಪಲೆಯಲ್ಲಿ ಎಣ್ಣೆ ಬಿಸಿ ಮಾಡಿಬಿಟ್ಟು ಅದನ್ನು ರುಬ್ಬಿರೋದನ್ನ ಅದರಲ್ಲಿ ಹಾಕಿ ಅದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಿ ಆ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ತಿರ್ಸ್ಕೊಳ್ಳಿ. ಹಸಿ ಸ್ಮೆಲ್ ಹೋಗಿದ್ದೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ, ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ. ಮಾಡ್ಕೊಂಡು ಸ್ವಲ್ಪ ಕುದಿ ಬರಲಿ. ಬಂದಿದ್ದೆ ಏಡಿ ಎಲ್ಲ ಇಟ್ಟಿರ್ತೀವಲ್ಲ ಎಲ್ಲ ಅದರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು ಸ್ವಲ್ಪ ಕಾಳುಗಳು ಸ್ವಲ್ಪ ಇದು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಮಿಕ್ಸ್ ಮಾಡ್ಕೋಬೇಕು. ಅದರೊಳಗಡೆ ಮಸಾಲೆ ಎಲ್ಲ ಸೇರ್ಕೋಬೇಕು. ಏಡಿ ಸೊಪ್ಪು ರೆಡಿ ಆಗುತ್ತೆ. ಇದಾಗಿದ್ದೆ ಇನ್ನೊಂದು ಏಡಿ ಸ್ವಲ್ಪ ಇದಾಕಿ ಮಿಕ್ಸಿಯಲ್ಲಿ ರುಬ್ಕೊಂಡು ಅದನ್ನು ರಸ ಮಾಡಿಕೊಂಡು ಇದರೊಳಗಡೆ ಹಾಕ್ಬಿಡ್ಬೇಕು. ಮತ್ತು ನೀರು ಎಷ್ಟು ಬೇಕು ನಮಗೆ, ಎಷ್ಟು ಮಟ್ಟಿಗೆ ಸೂಪ್ ಬೇಕು ಹಾಕ್ಕೊಂಡು ಆಯಿತು ನೋಡಿ. ಕುದ್ದಿದ್ದೆ ಒಂದು 6 ನಿಮಿಷ. ಪ್ಲೇಟಲ್ಲಿ ಸರ್ವ್ ಮಾಡ್ಕೊಳ್ಳಿ. ಬೌಲು ಬರ್ತಾಯಿದೆ ನಮಗೆ ಇವಾಗ ಸೂಪು. ಟೇಸ್ಟ್ ಮಾಡೋಣ ಬನ್ನಿ. ಬಿಸಿ ಇರುತ್ತೆ, ಸ್ವಲ್ಪ ಊದ್ಕೊಂಡು ಕುಡಿಬೇಕು. ವಾವ್, ಸೂಪರ್, ತುಂಬ ಚೆನ್ನಾಗಿ ಬಂದಿದೆ. ಮಸಾಲೆ ಎಲ್ಲ ಪಕ್ಕ ಇತ್ತು, ತುಂಬ ಚೆನ್ನಾಗಿ ಬಂದಿದೆ. ಸೂಪರ್, ಥ್ಯಾಂಕ್ ಯು. ಸಕ್ಕತ್ತಾಗಿ ಸರ್.